ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಬ್ರಾಕ್ ಲೆಸ್ನರ್ ಅವರು ನಮಗೆ ಇವತ್ತು ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಬಟ್ ಆಫ್ಲೈನ್ ಅಲ್ಲಿ ಇಂಟರ್ನೆಟ್ ಅಲ್ಲಿ ಹೇಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಐ ಥಿಂಕ್ ಡಬ್ಲ್ಯೂ ಹೇಟರ್ಸ್ ಗಳೆಲ್ಲ ಈಗ ಹೇಟ್ ಮಾಡ್ತಾ ಇದ್ದಾರೆ ನಮ್ಮ ಬ್ರಾಕ್ ಲೆಸ್ನರ್ ಅವ್ರನ್ನ. ಡಬ್ಲ್ಯೂ ಅವರು ಕರ್ಕೊಂಡು ಬಂದಿದ್ಕೆ ನಿಮಗೆ ಗೊತ್ತಿರಬಹುದು, ಬ್ರಾಕ್ ಲೆಸ್ನರ್ ಅವರ ಮೇಲೆ ಲೀಗಲ್ ಅಲಿಗೇಷನ್ಸ್ ಗಳಿದೆ. ಇವರು ವಿನ್ಸ್ ಮಿಕ್ಮೆನ್ ಅವರ ಜೊತೆ ಕೆಟ್ಟ ಕೆಟ್ಟ ಕೆಲಸಗಳಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಬ್ರಾಕ್ ಲೆಸ್ನರ್ ಅವರ ನೇಮ್ ಕೂಡ ಮೆನ್ಷನ್ ಮಾಡಿ ಆ ಒಂದು ಅಲಿಗೇಷನ್ಸ್ ಅಲ್ಲಿ. ಅಂಡ್ ಅದಕ್ಕೋಸ್ಕರ ಬ್ರಾಕ್ ಲೆಸ್ನರ್ ಅವ್ರನ್ನ ಡಬ್ಲ್ಯೂ ಅವರು ಬುಕ್ ಮಾಡ್ತಾ ಇರಲಿಲ್ಲ. ಬಟ್ ಸಡನ್ ಆಗಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಸೊ ಈಗ ಫ್ಯಾನ್ಸ್ ಗಳು ಏನ್ ಹೇಳ್ತಾ ಇದ್ದಾರೆ ಗೊತ್ತಾ, ಈ ವ್ಯಕ್ತಿ ಮೇಲೆ ಕೇಸ್ ನಡೀತಾ ಇದೆ, ಇವನ್ನ ಯಾಕೆ ಕರ್ಕೊಂಡು ಬಂದ್ರಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಕೂಡ ಇಲ್ಲ, ಇವ್ರನ್ನ ಫೈರ್ ಮಾಡಬೇಕಾಗಿತ್ತು, ಹಾಗೆ ಹೀಗೆ ಅಂತ ಇಂಟರ್ನೆಟ್ ಅಲ್ಲಿ ಫ್ಯಾನ್ಸ್ ಗಳು ಬ್ರಾಕ್ ಲೆಸ್ನರ್ ಅವ್ರನ್ನ ಸಿಕ್ಕಾಪಟ್ಟೆ ಹೇಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಕೂಡ ನನ್ನ ಅಭಿಪ್ರಾಯನ ತಿಳಿಸಬೇಕು. ಬ್ರಾಕ್ ಲೆಸ್ನರ್ ಅವರು ರಿಟರ್ನ್ ಆದ್ರಲ್ಲ, ಅದನ್ನ ನಾವು ಖುಷಿಯಾಗಿ ತಗೋಬೇಕು ಅಥವಾ ಬೇಜಾರಿಂದ ತಗೋಬೇಕು ಅಂತ ಇದ್ರ ಬಗ್ಗೆ ನಾನು ಕೂಡ ನನ್ನ ಅಭಿಪ್ರಾಯನ ನಾಳೆ ಡೆಡಿಕೇಟ್ ವಿಡಿಯೋದಲ್ಲಿ ಮಾಡಿ ತಿಳಿಸ್ತೀನಿ. ಆಫ್ ಕೋರ್ಸ್ ಬ್ರಾಕ್ ಲೆಸ್ನರ್ ಅವರು ಕೂಡ ಈ ಒಂದು ಅಲಿಗೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾಗ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೆ. ಏನೇ ಆಗಲಿ ಗೈಸ್, ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು 4 ವಾರಗಳ ಹಿಂದೆನೆ ಬ್ರಾಕ್ ಲೆಸ್ನರ್ ಅವ್ರನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದ್ರಂತೆ. ಡಬ್ಲ್ಯೂ ಲೀಗಲ್ ಟೀಮು ಬ್ರಾಕ್ ಲೆಸ್ನರ್ ಅವ್ರನ್ನ ಕ್ಲಿಯರ್ ಮಾಡಿದ್ರಂತೆ. ಅಂಡ್ ಅದಕ್ಕೋಸ್ಕರನೇ ಬ್ರಾಕ್ ಲೆಸ್ನರ್ ಅವರು ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ದು. ಅಂಡ್ ಅಷ್ಟೇ ಅಲ್ಲ, ನಿನ್ನೆ ನಾನು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ, ಡಬ್ಲ್ಯೂ ಅವರು ಸಡನ್ ಆಗಿ ಡಬ್ಲ್ಯೂ ಶೋ ಮುಗಿದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಆಗ್ತಾ ಇತ್ತಲ್ಲ, ಅದನ್ನ ನಿಲ್ಲಿಸ್ತಾ ಇದ್ದಾರೆ ಅಂತ ಅಪ್ಡೇಟ್ ಬಂದಿತ್ತು. ಅಂದ್ರೆ ಮುಂದೆನೂ ಕೂಡ ನಮಗೆ ಪ್ರೆಸ್ ಕಾನ್ಫರೆನ್ಸ್ ನೋಡೋದಕ್ಕೆ ಸಿಗೋದಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಬದಲು ಪೋಸ್ಟ್ ಶೋ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ ನಾನು ನಿಮಗೆ ತಿಳಿಸಿದ್ದೆ. ಅಂಡ್ ಆಗ ರೀಸನ್ ಕೂಡ ತಿಳಿಸಿದ್ದೆ, ಪ್ರಾಬಬ್ಲಿ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಆಗಬಹುದು ನಾಳೆ. ಅದಕ್ಕೋಸ್ಕರ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ನ ಡಬ್ಲ್ಯೂ ಅವರು ನಿಲ್ಲಿಸ್ತಾ ಇದ್ದಾರೆ. ಯಾಕಂದ್ರೆ ಪ್ರೆಸ್ ಕಾನ್ಫರೆನ್ಸ್ ಏನಾದರೂ ಆದ್ರೆ ಅಫ್ಕೋರ್ಸ್ ಫ್ಯಾನ್ಸ್ ಗಳು ಟ್ರಿಪಲ್ ಎಚ್ ಅವರ ಬಳಿ ಈ ಒಂದು ಪ್ರಶ್ನೆನ ಕೇಳ್ತಾರೆ, ಬ್ರಾಕ್ ಲೆಸ್ನರ್ ಅವರ ಮೇಲೆ ಲೀಗಲ್ ಅಲಿಗೇಷನ್ಸ್ ಇದೆ, ನೀವು ಹೇಗೆ ಅವರನ್ನ ಕಂಪನಿಗೆ ಕರ್ಕೊಂಡು ಬಂದ್ರಿ ಅಂತ ಫ್ಯಾನ್ಸ್ ಗಳು ಪ್ರಶ್ನೆನ ಕೇಳ್ತಾರೆ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಫ್ಯಾನ್ಸ್ ಗಳೇನು ಪ್ರಶ್ನೆನ ಕೇಳೋದು, ನಾವು ಪ್ರೆಸ್ ಕಾನ್ಫರೆನ್ಸ್ ನೇ ಮಾಡೋದಿಲ್ಲ ಅಂತ ಪ್ರೆಸ್ ಕಾನ್ಫರೆನ್ಸ್ ನೇ ತೆಗೆದಾಕಿದ್ರು ಅಂತಾನೆ ಹೇಳ್ಬಹುದು. ನಿಜವಾಗ್ಲೂ ಆಟಿಟ್ಯೂಡ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಅಂಡ್ ಅಷ್ಟೇ ಅಲ್ಲ, ಪೋಸ್ಟ್ ಶೋ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂಗೆ ರಿಟರ್ನ್ ಆಗಿದ್ದಕ್ಕೆ ರೀಸನ್ ಕೂಡ ತಿಳಿಸಿದ್ದಾರೆ. ಮೊದಲನೇದಾಗಿ ಅವರು ಹೇಳ್ತಾರೆ, ಜಾನ್ ಸಿನಾ ಅವರಿಂದನೇ ಬ್ರಾಕ್ ಲೆಸ್ನರ್ ಅವರು ಕಂಪನಿಗೆ ರಿಟರ್ನ್ ಆಗಿದ್ದು. ಸದ್ಯಕ್ಕೆ ಜಾನ್ ಸಿನಾ ಅವರು ತನ್ನ ಫೇರ್ವೆಲ್ ಟೂರ್ ಅಲ್ಲಿ ಯಾರ್ಯಾರ ವಿರುದ್ಧ ಅವರು ಮ್ಯಾಚ್ ಆಡಬೇಕು ಅಂತ ಒಂದು ಲಿಸ್ಟ್ ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಂಡ್ ಆ ಒಂದು ಲಿಸ್ಟ್ ಅಲ್ಲಿ ಆಫ್ ಕೋರ್ಸ್ ಬ್ರಾಕ್ ಲೆಸ್ನರ್ ಅವರ ನೇಮು ಕೂಡ ಇತ್ತು. ಅಂಡ್ ಅದಕ್ಕೋಸ್ಕರ ಬ್ರಾಕ್ ಲೆಸ್ನರ್ ಅವರು ಕೂಡ ಬಂದಿದ್ದಾರೆ. ಜಾನ್ ಸಿನಾ ಅವರಿಂದನೇ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ಸಮ್ಮರ್ ಸ್ಲಾಮ್ ಅಲ್ಲಿ ಆಗಿದ್ದು ಅಂತ ನಮ್ಮ ಟ್ರಿಪಲ್ ಎಚ್ ಅವರು ಹೇಳಿದ್ದಾರೆ. ಏನೇ ಆಗ್ಲಿ ಗೈಸ್, ಹೇಗಾದ್ರೂ ಕರ್ಕೊಂಡು ಬಂದ್ಲಿ, ಎಷ್ಟೇ ಕಾಂಟ್ರವರ್ಸಿ ಆಗ್ತಾ ಇರಲಿ, ಸದ್ಯಕ್ಕೆ ಇಂಟರ್ನೆಟ್ ಮಾತ್ರ ಸಿಕ್ಕಾಪಟ್ಟೆ ಬ್ಲಾಸ್ಟ್ ಆಗಿದೆ ಅಂತಾನೆ ಹೇಳ್ಬಹುದು. ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾಳೆ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಾಳೆಯ ಮಂಡೇ ನೈಟ್ ರಾ ಬಗ್ಗೆ. ನಾಳೆ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗ್ತಿದೆ ಕಣಪ್ಪ. ಯಾಕಂದ್ರೆ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ಬರ್ತಿರ್ತಕ್ಕಂತಹ ಮೊದಲ ಮಂಡೇ ನೈಟ್ ರಾ. ಸೊ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿ ನಮಗೆ ನಾಳೆ ಮಂಡೇ ನೈಟ್ ರಾ ನೋಡೋದಕ್ಕೆ ಸಿಗುತ್ತೆ. ಮೊದಲನೇದಾಗಿ ನಾಳೆ ಮಂಡೇ ನೈಟ್ ರಲ್ಲಿ ಡಬ್ಲ್ಯೂ ಅವರು ರೂಸೆವ್ ಹಾಗೆ ಶೇಮೆಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದೊಂದೇ ವಿಚಾರನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿರೋದು. ಇದ್ಬಿಟ್ರೆ ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ಸಿಎಂ ಪಂಕ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ. ಬರೀ ಸಿಎಂ ಪಂಕ್ ಅವರು ಮಾತ್ರ ಅಲ್ಲ, ನಮ್ಮ ಹೊಸ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಗ್ತಾ ಇದೆ. ಸೆತ್ ರಾಲಿನ್ಸ್, ಪಾಲ್ ಹಿಮೆನ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಇವರೆಲ್ಲರೂ ಕೂಡ ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗ್ತಾರೆ. ರೋಮನ್ ರೈನ್ಸ್ ಅವರು ಬರ್ತಾರೋ ಇಲ್ವೋ ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಐ ಥಿಂಕ್ ರೋಮನ್ ರೈನ್ಸ್ ಅವರು ಸ್ವಲ್ಪ ಬ್ರೇಕಿಗೆ ಹೋಗಿದ್ದಾರೆ ಅಂತ ಅನ್ಕೋತೀನಿ. ಸೊ ಇಷ್ಟು ವಿಚಾರ ನಮಗೆ ನಾಳೆ ಮಂಡೇ ನೈಟ್ ರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಯಾರು ಕೂಡ ಮಂಡೇ ನೈಟ್ ರೋನ ಮಿಸ್ ಮಾಡ್ಕೋಬೇಡಿ. ಇನ್ನ ಜಾನ್ ಸಿನಾ ಹಾಗೆ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡೋದಾದ್ರೆ ಅವರು ನಮಗೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಏನೇ ಆಗಲಿ ಗೈಸ್, ನಾಳೆ ಮಂಡೇ ನೈಟ್ ರೋನ ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರು ಕೂಡ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.